ಭಾರತ ತಂಡದ ಖ್ಯಾತ ಕ್ರಿಕೆಟಿಗ ವಿರಾಟ್ ಕೊಹ್ಲಿಗೆ ಜೀವ ಬೆದರಿಕೆ ಹಾಕಿರುವಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಐಪಿಎಲ್ ಎಲಿಮಿನೇಟರ್ಸ್ ಪಂದ್ಯದ ಹೊತ್ತಲ್ಲೇ ವಿರಾಟ್ ಕೊಹ್ಲಿಗೆ ಜೀವ ಬೆದರಿಕೆ ಕೇಳಿಬಂದಿದೆ. ವಿರಾಟ್ ಕೊಹ್ಲಿಗೆ 4 ಬೆದರಿಕೆ ಹಾಕೋ ಕೆಲಸ ಆಗಿದೆ. ಹೀಗಾಗಿ ಅಭ್ಯಾಸ ಹಾಗೂ ಪ್ರೆಸ್ ಮೀಟ್ ಅನ್ನ ಆರ್ಸಿಬಿ ತಂಡ ರದ್ದುಗೊಳಿಸಿದೆ. ಭದ್ರತೆಯ ಕೊರತೆಯ ಕಾರಣಕ್ಕೋಸ್ಕರ ಇವತ್ತು ಸಂಜೆ ಆರ್ಆರ್ ವಿರುದ್ಧ ಪಂದ್ಯವನ್ನ ಆಡಬೇಕಿತ್ತು ಆರ್ಸಿಬಿ. ಅಹಮದಾಬಾದ್ನಲ್ಲಿ ಮೈದಾನಕ್ಕೆ ಇಳಿಯದೆ ಹೋಟೆಲ್ನಲ್ಲಿ ಉಳಿದಿದೆ ಆರ್ಸಿಬಿ ತಂಡ. ಕಳೆದ ಸೋಮವಾರ ಅಷ್ಟೇ 4 ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಬಂಧಿತರಿಂದ ಕೆಲವೊಂದು ವಿಡಿಯೋ ಹಾಗೂ ಶಸ್ತ್ರಾಸ್ತ್ರ ಕೂಡ ವಶಕ್ಕೆ ಪಡೆದಿರ್ತಾರೆ. ಈ ವೇಳೆ ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಿದಾಗ ವಿರಾಟ್ ಕೊಹ್ಲಿಯನ್ನ ಟಾರ್ಗೆಟ್ ಮಾಡೋ ಕೆಲಸ ಆಗಿತ್ತು ಆರೋಪಿಗಳಿಂದ ಅನ್ನೋ ಮಾಹಿತಿ ಹೊರಬಿದ್ದ ಬೆನ್ನಲ್ಲೇ ಭದ್ರತೆಯ ದೃಷ್ಟಿಯಿಂದ ಅಭ್ಯಾಸ ಪಂದ್ಯವನ್ನ ಅಭ್ಯಾಸವನ್ನ ಮಾಡದೆ ಟೀಮ್ ಹೋಟೆಲ್ನಲ್ಲೇ ಉಳಿದಿರೋದ್ರ ಬಗ್ಗೆ ಮಾಹಿತಿ ಇದೆ. ಇವತ್ತು ಕ್ರೂಷಿಯಲ್ ಮ್ಯಾಚ್ ಇತ್ತು. ಇಡೀ ದೇಶವೇ ಕಾದು ಕೂತಿತ್ತು ಆರ್ಸಿಬಿ ತಂಡದ ಪ್ರದರ್ಶನದ ಬಗ್ಗೆ. ಸಂಜೆ ನಡೆಯುವಂತಹ ಮ್ಯಾಚ್, ಅದರ ಬೆನ್ನಲ್ಲೇ ಇಂಥದ್ದೊಂದು ಆತಂಕಕಾರಿ ಬೆಳವಣಿಗೆ ಅಭಿಮಾನಿಗಳನ್ನ ಆತಂಕದ ಕಡೆಗೆ ತಳ್ತಾ ಇದೆ. ಈಗಾಗಲೇ 4 ಜನರನ್ನ ಬಂಧಿಸಲಾಗಿದೆ ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಆ 4 ಜನರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ವಿರಾಟ್ ಕೊಹ್ಲಿ ಅವರ ಹಿಟ್ ಲಿಸ್ಟ್ ನಲ್ಲಿ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಆ 4 ಜನರ ಹಿನ್ನೆಲೆ ಏನು, ಜೊತೆಗೆ ಇವತ್ತು ಭದ್ರತೆಯ ವಿಚಾರದಲ್ಲಿ ಏನ್ ಕೊರತೆ ಕಂಡು ಬಂತು ಅಥವಾ ಏನ್ ಅನುಮಾನ ಕಂಡು ಬಂತು, ಯಾವ ಕಾರಣಕ್ಕೋಸ್ಕರ ಅಭ್ಯಾಸ ಹಾಗೂ ಪ್ರೆಸ್ ಮೀಟ್ ಅನ್ನ ರದ್ದುಗೊಳಿಸೋದಕ್ಕೆ ನಿರ್ಧಾರ ಮಾಡಿದೆ ಆರ್ಸಿಬಿ ತಂಡ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಬಹಳ ಕ್ರೂಷಿಯಲ್ ಗೇಮ್ ಇತ್ತು. ಲಾಸ್ಟ್ ಟೈಮ್ ಅಷ್ಟೇ ನಾವು ನೋಡಿದ್ವಿ ಆರ್ಸಿಬಿ ಹಾಗೂ ಸಿಎಸ್ಕೆ ಮ್ಯಾಚ್ ಅನ್ನ ಇಡೀ ದೇಶವೇ ಹೇಗೆ ಕುತೂಹಲದಿಂದ ನೋಡ್ತಾ ಇತ್ತು ಅಂತ ಹೇಳಿ. ಇವತ್ತು ಕೂಡ ಬೆಳಗ್ಗಿನಿಂದ ಬಹಳಷ್ಟು ಜನ ಅಭಿಮಾನಿಗಳು ಪ್ರಾರ್ಥನೆ ಮಾಡ್ತಾ ಇದ್ರು. ಈ ಬೆನ್ನಲ್ಲೇ ಒಂದು ಆತಂಕಕಾರಿ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗ್ತಾ ಇರೋದು ಅಭಿಮಾನಿಗಳನ್ನ ಕೂಡ ಇನ್ನಷ್ಟು ಆತಂಕಕ್ಕೆ ತಳ್ತಾ ಇದೆ. ಏನಾಗತ್ತೆ, ಇದು ಕೇವಲ ಪ್ರೆಸ್ ಮೀಟು ಅಭ್ಯಾಸ ಪಂದ್ಯದಿಂದ ಮಾತ್ರ ಅವರು ಆಚೆ ಉಳಿತಾರೆ ಅಥವಾ ಪಂದ್ಯದಲ್ಲೇ ಆಡೋದಿಲ್ವಾ ಇವತ್ತು? ಬಿಕಾಸ್ ಅವರ ಇರುವಿಕೆ, ಭಾಗವಹಿಸುವಿಕೆ ಇಡೀ ಟೀಮ್ ಅನ್ನ ಗೆಲುವಿನ ದಡಕ್ಕೆ ಸೇರಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸೊ ಇಂಥ ಟೈಮ್ನಲ್ಲಿ ಬರ್ತಾ ಇರುವಂತಹ ನ್ಯೂಸ್ ಆಗಿರೋದ್ರಿಂದ ಸಹಜವಾಗಿ ಒಂದಷ್ಟು ಕನ್ಫ್ಯೂಷನ್, ಒಂದಷ್ಟು ಆತಂಕ ಅಂತೂ ಇದ್ದೇ ಇದೆ. ಬಂಧಿತರಿಂದ ಕೆಲವೊಂದಷ್ಟು ವಿಡಿಯೋ ಹಾಗೂ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಸೊ ಅವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಜೊತೆಗೆ ಯಾವ ಕಾರಣಕ್ಕೋಸ್ಕರ ಕೊಹ್ಲಿ ಟಾರ್ಗೆಟ್ ಆಗಿದ್ರು, ಯಾರಿವರು, ಎಲ್ಲದರ ಮಾಹಿತಿಯನ್ನ ಪೊಲೀಸರು ವಿಚಾರಣೆಯಲ್ಲಿ ಬಾಯ್ಬಿಡಿಸುವಂತಹ ಪ್ರಯತ್ನದಲ್ಲಿ ಕೂಡ ಇದ್ದಾರೆ. ಈ ಬೆನ್ನಲ್ಲೇ ಇವತ್ತು ಸಂಜೆ ನಡೆಯುವಂತಹ ಮ್ಯಾಚ್ ಮೇಲೆ ಆತಂಕದ ತೂಗುಗತ್ತಿ ನೇತಾಡ್ತಾ ಇರೋದು ಕೂಡ ತಿಳಿದು ಬರ್ತಾ ಇರೋ ವಿಚಾರ. ಭಾರತ ತಂಡದ ಖ್ಯಾತ ಕ್ರಿಕೆಟಿಗ ಜೊತೆಗೆ ಬಹಳಷ್ಟು ದೊಡ್ಡ ಸಂಖ್ಯೆ ಅಭಿಮಾನಿಗಳನ್ನೇ ಹೊಂದಿರುವಂತಹ ವಿರಾಟ್ ಕೊಹ್ಲಿ ಅವರು ಟಾರ್ಗೆಟ್ ಲಿಸ್ಟ್ ನಲ್ಲಿ ಇದ್ರು ಅಂತ ಡೀಟೇಲ್ಸ್ ಕೊಡ್ತಾರೆ ಶಬೀರ್. ವಿರಾಟ್ ಕೊಹ್ಲಿಯನ್ನ ಟಾರ್ಗೆಟ್ ಮಾಡಿದಂತಹ ವ್ಯಕ್ತಿಗಳು ಯಾರು, ಉದ್ದೇಶ ಏನು, ಇಂಟೆನ್ಷನ್ ಏನು, ಜೊತೆಗೆ ಇವತ್ತು ಕೇವಲ ಪ್ರೆಸ್ ಮೀಟು ಮತ್ತೆ ಅಭ್ಯಾಸ ಪಂದ್ಯದಿಂದ ಮಾತ್ರ ದೂರ ಉಳಿತಾರ ಅಥವಾ ಇವತ್ತು ಮ್ಯಾಚ್ ಅಲ್ಲೇ ಪಾರ್ಟಿಸಿಪೇಟ್ ಮಾಡಲ್ವಾ? ಏನ್ ಮಾಹಿತಿ ಇದೆ ಅದ್ರ ಬಗ್ಗೆ? ಮಮತಾ, ಈಗ ಬಂದಿರುವಂತ ಮಾಹಿತಿಗಳ ಪ್ರಕಾರ ಸದ್ಯಕ್ಕೆ ಪ್ರೆಸ್ ಮೀಟ್ ಮತ್ತೆ ಟ್ರಯಲ್ ಪಂದ್ಯಾವಳಿಗಳು ಅಂದ್ರೆ ಪ್ರಾಕ್ಟೀಸ್ ಪಂದ್ಯಾವಳಿಗಳನ್ನ ಮಾತ್ರ ಈಗ ರದ್ದು ಮಾಡಲಾಗಿರುವಂತದ್ದು. ಇವತ್ತು ಸಂಜೆ ನಡೆಯಲಿರುವಂತಹ ಮ್ಯಾಚ್ ನಲ್ಲಿ ಅವರು ಭಾಗಿಯಾಗುವಂತ ಸಾಧ್ಯತೆಗಳಿದಾವೆ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಅದು ಕೂಡ ಭಾರಿ ಬಿಗಿ ಭದ್ರತೆಯಲ್ಲಿ ಅವರನ್ನ ಮೈದಾನಕ್ಕೆ ಇಳಿಸುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಈಗ ಆರೋಪಿಗಳನ್ನ ಸದ್ಯಕ್ಕೆ ಕಸ್ಟಡಿಗೆ ತೆಗೆದುಕೊಂಡಿರುವಂತ ಪೊಲೀಸರು ಇದರ ಇಂಟೆನ್ಷನ್ ಏನು ಅನ್ನುವಂಥದ್ದನ್ನ ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ 4 ಜನ ಆರೋಪಿಗಳ ಕಸ್ಟಡಿಗೆ ತೆಗೆದುಕೊಂಡಿರುವಂತಹ ಪೊಲೀಸರು ಅವ್ರು ಯಾರು, ಅವರ ಹಿನ್ನೆಲೆ ಏನು, ಮತ್ತೆ ವಿರಾಟ್ ಕೊಹ್ಲಿ ಅವರನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಯಾವುದೇ ರೀತಿಯಾದಂತಹ ಅಧಿಕೃತವಾದಂತಹ ಮಾಹಿತಿಗಳನ್ನ ಪೊಲೀಸ್ ಮೂಲಗಳು ಬಿಡುಗಡೆ ಮಾಡಿಲ್ಲ. ಯಾಕೆ ಮಾಡಿದ್ರು ಮತ್ತೆ ಅವ್ರ ಉದ್ದೇಶ ಏನಾಗಿತ್ತು ಅನ್ನುವಂಥದ್ದು ಸ್ವಲ್ಪ ಹೊತ್ತಿನ ಬಳಿಕ ಗೊತ್ತಾಗುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಆದ್ರೆ ಆರೋಪಿಗಳನ್ನಂತರೂ ಸದ್ಯಕ್ಕೆ ವಶಪಡಿಸಿಕೊಂಡು ಅವ್ರ ಬಳಿ ಇದ್ದಂತ ಶಸ್ತ್ರಾಸ್ತ್ರಗಳನ್ನ ಅವನ್ನೆಲ್ಲವನ್ನು ಕೂಡ ವಶಪಡಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಒಂದು ಹಂತದಲ್ಲಿ ಟಾರ್ಗೆಟ್ ಮಿಸ್ ಆದಂತ ಆಗಿರುವಂತದ್ದು, ಅಂದ್ರೆ ಅವ್ರಿಗೆ ಇರುವಂತ ಅಪಾಯ ಬಹುತೇಕ ಕಡಿಮೆ ಆಗಿರುವಂತದ್ದು ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹೀಗಾಗಿ ಅವರು ಇವತ್ತು ಸಂಜೆ ಮೈದಾನಕ್ಕೆ ಇಳಿಯುವಂತ ಸಾಧ್ಯತೆಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಮಮತಾ,
ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಪ್ರಶ್ನೆ ಬರುವಂತದ್ದು, ಅವರಿರುವಂತಹ ಹೋಟೆಲ್ ಬಳಿ ಯಾವ ರೀತಿ ಭದ್ರತೆಯನ್ನ ಕಲ್ಪಿಸೋ ಕೆಲಸ, ಹೆಚ್ಚಳ ಮಾಡೋ ಕೆಲಸ ಆಗಿದೆ, ಭದ್ರತೆಯ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ? ಜೊತೆಗೆ ಈಗ 4 ಜನ ಅರೆಸ್ಟ್ ಆಗಿದ್ದಾರಲ್ಲ ಶಬೀರ್, ಅವರೆಲ್ಲರೂ ಕೂಡ ಶಂಕಿತ ಉಗ್ರ ಸಂಘಟನೆ ಜೊತೆಗೆ ರಿಲೇಟೆಡ್ ಅಂತ ಕೆಲವೊಂದಷ್ಟೆಲ್ಲ ಮಾಹಿತಿ ಬರ್ತಾ ಇದೆ. ಅದ್ರ ಬಗ್ಗೆ ಏನಾದ್ರು ಕನ್ಫರ್ಮೇಶನ್ ಇದೆಯಾ ಅಥವಾ ಇನ್ನೂ ಕೂಡ ಡೌಟ್ ಅದ್ರ ಬಗ್ಗೆ? ಇನ್ನು ಕೂಡ ತನಿಖೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಈ ಹಂತದಲ್ಲಿ ಅಧಿಕೃತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೆಲವೊಂದಿಷ್ಟು ಅಂದಾಜುಗಳನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು ಮತ್ತೆ ಅವರ ಹಿನ್ನೆಲೆ ಪೂರ್ವಾಪರ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಮೇಲ್ನೋಟಕ್ಕೆ ಆರಂಭಿಕ ಪ್ರಾಥಮಿಕ ಮಾಹಿತಿಗಳನ್ನೇನು ಸಂಗ್ರಹಿಸಿದ್ದಾರೆ ಪೊಲೀಸರು, ಈ ಸಂದರ್ಭದಲ್ಲಿ ಇವರಿಗೆ ಉಗ್ರರ ನಂಟಿರ್ಬೋದು ಅಥವಾ ಉಗ್ರ ಸಂಘಟನೆ ನಂಟಿರ್ಬೋದಾ ಅನ್ನುವಂತ ಆಯಾಮದಲ್ಲೂ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಭಾರತದ ಖ್ಯಾತ ಕ್ರಿಕೆಟಿಗ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತ ಕ್ರಿಕೆಟಿಗಾಗಿ ಗುರುತಿಸಿಕೊಂಡಿರುವಂತಹ ವಿರಾಟ್ ಕೊಹ್ಲಿ ಅವರನ್ನ ಯಾಕೆ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಉಗ್ರರ ಭಯೋತ್ಪಾದನೆ ಸಂಘಟನೆಯ ಆಯಾಮದಲ್ಲೂ ಕೂಡ ಈಗ ಸದ್ಯಕ್ಕೆ ತನಿಖೆ ನಡೀತಾ ಇರುವಂತದ್ದು. ಆದ್ರೆ ಪ್ರಾಥಮಿಕ ಮಾಹಿತಿಯಲ್ಲಿ ಇನ್ನೂ ಕೂಡ ಅದು ಯಾವುದು ಕೂಡ ಸ್ಪಷ್ಟವಾಗಿಲ್ಲ. ಬಟ್ ಆ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇರುವಂತದ್ದು. ಇನ್ನು ವಿರಾಟ್ ಕೊಹ್ಲಿ ಅವರು ಉಳ್ಕೊಂಡಿರುವಂತಹ ಹೋಟೆಲ್ಗೂ ಕೂಡ ಭಾರಿ ಬಿಗಿ ಭದ್ರತೆಯನ್ನು ಒದಗಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು. ಯಾಕಂದ್ರೆ ಅವರ ಪ್ರಾಣಕ್ಕೆ ಅಪಾಯ ಇದೆ ಅನ್ನುವಂತ ಮಾಹಿತಿಗಳು ಬಂದಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ವಿಶೇಷವಾದಂತಹ ಭದ್ರತೆಯನ್ನು ಕೂಡ ಈಗ ನಿಯೋಜಿಸುವಂತ ಕೆಲಸವನ್ನ ಮಾಡಲಾಗಿದೆ ಮಮತಾ.